ಬನ್ನಿ ಇವಾಗ ನಮ್ಮ ಫಾಲೋವರ್ಸ್ ನ ಕರ್ಕೊಂಡು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ರಾಯರನ್ನ ನೋಡಕ್ ಹೋಗೋಣ. 200 ಪೀಪಲ್ಸ್ ಎಲ್ಲ ಕಮೆಂಟ್ ಮಾಡ್ಬಿಡ್ತಾರೆ. ಇದು ಇನ್ನೊಂದು ಮಂತ್ರಾಲಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಕ್ಟಿಂಗ್ ಅಸ್. ಆಕ್ಚುಲಿ ತುಂಬಾ ಎಕ್ಸೈಟ್ ಆಗಿದೀವಿ. ಅದರ ದೀಕ್ಷಿತ್ ಅವ್ರ ಜೊತೆ ಅಲ್ಲೆಲ್ಲಾದರೂ ಹಾಕು ನೀರೆಲ್ಲಾದರೂ ರಾಯರು ಕರೆದಿದ್ದಾರೆ ಅಂದ್ರೆ ರಾಯರನ್ನ ನೋಡೋದೇ ಒಂದು ಸೌಭಾಗ್ಯ. ಬೃಂದಾವನದಲ್ಲಿ ರಾಯರು. ಫಸ್ಟ್ ಆಫ್ ಆಲ್ ನಾವು ಫಾಲೋವರ್ ಆಗಿ ಕರ್ಕೊಂಡ್ ಬಂದಿದ್ದೆ ದೊಡ್ಡ ವಿಷಯ. ರಾಯರ್ ಯಾಕಂದ್ರೆ ನಮ್ಮ ಮತ್ತೆ ದೇವ್ ನಡುವೆ ಒಂಥರ ಮೀಡಿಯೇಟರ್ ಅನ್ನೋ. ನೀವು ಕೂಡ DXT ಶೋ ಅಲ್ಲಿ ನನ್ನ ಜೊತೆ ದೇವರ ದರ್ಶನವನ್ನ ಮಾಡಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ. DXT ಶೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಮೊದಲನೇ ವ್ಲಾಗ್. ನಾನು ಲಾಸ್ಟ್ ರೀಲ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ವಿಮಾನ ವೆಂಕಟೇಶ್ವರ ಸ್ವಾಮಿ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಗೋವಿಂದ ಗೋವಿಂದ ಅಂತ ಯಾರು ಕಮೆಂಟ್ ಮಾಡ್ತಾರೆ ಅವರಲ್ಲಿ ಇಬ್ರು ಫಾಲೋವರ್ಸ್, ನನ್ನ ಫಾಲೋವರ್ಸ್ ನ ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಆ ಇಬ್ರು ಫಾಲೋವರ್ಸ್ ಯಾರು? ಸೊ ಅವರಿಗೋಸ್ಕರ ಒಂದು ಗಿಫ್ಟ್ ಕೂಡ ರೆಡಿ ಮಾಡಿದ್ದೀನಿ. ಇದ್ರಲ್ಲಿ ಏನಿದೆ ಅದೆಲ್ಲ ತಿಳ್ಕೊಬೇಕಾ? ಹಾಗಾದ್ರೆ ಕೊನೆವರೆಗೂ ನೋಡಿ. ಬನ್ನಿ ಇವಾಗ ನಮ್ಮ ಫಾಲೋವರ್ಸ್ ನ ಕರ್ಕೊಂಡು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ರಾಯರನ್ನ ನೋಡಕ್ ಹೋಗೋಣ. ಈಗ ಹೊನ್ನಾವ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಸೊ ಹೊನ್ನಾವ ಮಂತ್ರಾಲಯ ಕ್ಷೇತ್ರ ರಾಯರನ್ನ ನೋಡಕ್ ಹೋಗ್ತಾ ಇರೋದು ನನ್ಗಂತೂ ತುಂಬಾ ಎಕ್ಸೈಟಿಂಗ್ ಆಗಿದೆ. ನನ್ನ ಫಾಲೋವರ್ಸ್ಗೂ ಕೂಡ ಅದೇ ಇದೆಯಾ ಗೊತ್ತಿಲ್ಲ. ನನ್ನ ಜೊತೆ ಇವತ್ತು ರೈಸನ್ ಇದ್ದಾರೆ. ಬನ್ನಿ ನಮ್ಮ ಫಾಲೋವರ್ಸ್ನ ಪಿಕ್ ಮಾಡ್ಬಿಡೋಣ ಫಸ್ಟ್. ಸೊ ದಿನನಿತ್ಯ ನಾನು ಯಾವಾಗಲೂ ಏನಾದರೂ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಹನುಮಾನ್ ಚಾಲೀಸವನ್ನ ಯಾವಾಗಲೂ ಕೇಳ್ತೀನಿ. ನನಗೆ ಅದು ಒಂಥರ ಡೇ ಸ್ಟಾರ್ಟ್ ಮಾಡೋದು ಒಂಥರ ಗುಡ್ ಸ್ಟಾರ್ಟ್ ಅಂತ ಆಗುತ್ತೆ. ಇನ್ನ ಒಂದು ಕಾಲಭೈರವ ಅಷ್ಟಕಂ ಕೇಳ್ತೀನಿ. ಅದರಿಂದ ನನಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವತ್ತಿನ ದಿನನಿತ್ಯ ಏನಿರುತ್ತೆ ನನ್ನ ಕೆಲಸಗಳು. ತುಂಬಾ ಜನ ಕಮೆಂಟ್ಸ್ ಮಾಡಿದ್ರು ಗೋವಿಂದ ಗೋವಿಂದ ಅಂತ. ಎಲ್ರೂ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ಯಾಕಂದ್ರೆ ತುಂಬಾ ಜನ ಶಿವಮೊಗ್ಗ, ಭದ್ರಾವತಿ, ಮೈಸೂರು ಹೀಗೆ ತುಂಬಾ ದೂರದಲ್ಲಿದ್ರು. ಸೊ ಆದ್ರಿಂದ ನೆಕ್ಸ್ಟ್ ಟೈಮ್ ಅವರೆಲ್ಲರನ್ನು ಕರ್ಕೊಂಡು ಹೋಗಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೀವು ಕೂಡ ನನ್ನ DXT ಶೋ ಅಲ್ಲಿ ಬರ್ಬೋದು. ನನ್ನ ಉದ್ದೇಶ ಏನಂದ್ರೆ ಕೆಲವರಿಗೆ ಆ ದೇವಸ್ಥಾನಕ್ಕೆ ಹೋಗೋಕೆ ಏನೇನೋ ಅಡಚಣೆ, ಏನೇನೋ ಅಡ್ಡ ಬರ್ತಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದ್ರ ಮೂಲಕ ಅಟ್ಲೀಸ್ಟ್ ನಾನ್ ಕರ್ಕೊಂಡು ಹೋಗೋ ಒಂದು ಇಬ್ರಿಗೆ ದೇವರ ದರ್ಶನ ಆಗ್ಲಿ ಅನ್ನೋದು ನನ್ನ ಉದ್ದೇಶ. ನಾನ್ ಇದು ಮಾಡಿಸ್ತಿಲ್ಲ, ಯಾವುದೋ ಒಂದು ಎನರ್ಜಿ ನನ್ನ ಕೈಲಿ ಇದು ಮಾಡಿಸ್ತಿರ್ಬೋದು. ನಾನು ಅದನ್ನ ನಂಬ್ತೀನಿ. ಆ ಎನರ್ಜಿ ನನಗೆ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನನ್ನ ನಾನು ದೇವರ ದರ್ಶನ ಮಾಡಿಸೋ ಅಂತ ಎಲ್ಲ ಪ್ರಯತ್ನ ಮಾಡ್ತೀನಿ. ಸೊ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೊಂದೇ ನಾನು ಕೇಳ್ಕೊಳ್ಳೋದು. ನಾನೊಂದು ರೋಡಲ್ಲಿ ಇದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದು ನಾಗನಾಥೇಶ್ವರ ದೇವಾಲಯ. ಈ ದೇವಸ್ಥಾನ ಇದೆಯಲ್ಲ, ಇದು ತುಂಬಾ ಪುರಾತನ ದೇವಸ್ಥಾನ, ತುಂಬಾ ಹಿಸ್ಟ್ರಿ ಇರುವಂತ ದೇವಸ್ಥಾನ. ಈಗ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಆಗಿದೆ ಇದು. ನೀವು ಯಾವಾಗಾದ್ರೂ ಬೇಗೂರ್ ಕಡೆ ಬಂದಾಗ ಈ ಕ್ಷೇತ್ರವನ್ನ ವಿಸಿಟ್ ಮಾಡಿ. ಇದು ನಮ್ಮ ಫಸ್ಟ್ ಫಾಲೋವರ್ ಅಪೂರ್ವ ಅವರು ನಮ್ಮ ಜೊತೆ ಇದ್ದಾರೆ. ಅಪೂರ್ವ ಅವರೇ, ಹೇಳಿ, ನಿಮ್ ಬಗ್ಗೆ ಹೇಳಿ. ಸೊ ನನ್ನ ಹೆಸರು ಅಪೂರ್ವ. ಸೊ ನಾನ್ ಇರೋದು ನಮ್ಮೂರು ಆಕ್ಚುಲಿ ಬೆಳಗಾಂ ಹತ್ರ ಕಿತ್ತೂರ್ ಅಂತ, ಬೆಳಗಾಂ ಡಿಸ್ಟ್ರಿಕ್ಟ್ ಕಿತ್ತೂರಾಣಿ ಚೆನ್ನಮ್ಮ ಎಲ್ಲರೂ ಕೇಳಿರ್ಬೋದು. ಸೊ ಆ ಊರು. ಸೊ ನಾನು ವರ್ಕ್ಸ್ ಸಲುವಾಗಿ ನಾನು ಬೆಂಗಳೂರಿಗೆ ಬಂದೆ. ಸೊ ಇಟ್ಸ್ ಬಿನ್ 2 years ನಾನು ಬೆಂಗಳೂರಲ್ಲಿ ಇದ್ದೀನಿ. ನಿಮಗೆ ನಮ್ಮ ರೀಲ್ ಹೇಗೆ ಸಿಕ್ತು, ಹಾಗೆ ಅದಕ್ಕೆ ಕಮೆಂಟ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಸೊ ನಾನ್ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೆ. ನಿಮ್ ವಿಡಿಯೋಸ್ ಮೂಲಕ ಸೊ ಥ್ರೂ ನಾನ್ ಎಷ್ಟೊಂದು ತಿಳ್ಕೊಂತಿದ್ದೆ ದೇವ್ರದ್ದು ಸ್ಟೋರೀಸ್. ಗೊತ್ತಿರೋ ಸ್ಟೋರೀಸ್ ಆಗ್ಲಿ, ಗೊತ್ತಿಲ್ದಿರೋ ಸ್ಟೋರೀಸ್ನು ನಾನ್ ನಿಮ್ ಥ್ರೂ ತಿಳ್ಕೊಂಡೆ. ನಾನ್ ವೆಂಕಟೇಶ್ವರ ಸ್ವಾಮಿದ್ ತುಂಬಾ ಲೈಕ್ ಭಕ್ತಿ ವೆಂಕಟೇಶ್ವರ ಸ್ವಾಮಿ. ಸೊ ನಾನ್ ಅವ್ರ ರಿಲೇಟೆಡ್ ಸ್ಟೋರಿ ನೀವು ಹೇಳ್ತಾ ಇದ್ರಲ್ಲ, ಸೊ ನಾನ್ ಫುಲ್ ಕೇಳ್ದೆ. ಎಂಡ್ ಅಲ್ಲಿ ನೀವ್ ಹೇಳಿದ್ರಿ ನನ್ 2 followers ಕರ್ಕೊಂಡು ಹೋಗ್ತೀನಿ ಅಂತ. ಅವಾಗ ಕಮೆಂಟ್ ಮಾಡಿದೆ. ಸೊ ನೋಡೋಣ, ಸೆಲೆಕ್ಟ್ ಆದ್ರೆ ಓಕೆ ನೋಡೋಣ ಅಂತ ನಾನು ಕಮೆಂಟ್ ಮಾಡಿದೆ. ನಿಮ್ಗೆ ಈ ರಾಯರ ದೇವಸ್ಥಾನ ನಾವೇನು ಹೋಗ್ತಾ ಇದೀವಿ, ಹೊನ್ನಾವ ಮಂತ್ರಾಲಯ ಅಂತ ಹೇಳ್ತಾರೆ, ಅದಕ್ಕೆ ಹೋಗೋದ್ರಿಂದ ಏನ್ ಯೂಸ್ ಆಗುತ್ತೆ ನಿಮ್ಗೆ? ನಾನ್ ಇನ್ನೂ ನನ್ಗೆ ರಾಘವೇಂದ್ರ ಸ್ವಾಮಿ ಮೇಲೆ
ಭಕ್ತಿ ಜಾಸ್ತಿ ಆಗುತ್ತೋ ಅಂತ ಅನ್ಕೊಂಡಿದೀನಿ. ಬಿಕಾಸ್ ನಾನ್ ಇವಾಗ ಒಂದ್ 2 months ಇಂದ ನಾನು ರಾಘವೇಂದ್ರ ಸ್ವಾಮಿ ತುಂಬಾ ನಂಬ್ತಾ ಇದೀನಿ. ಏನೋ ಒಂದು ರಾಯರ ಜೊತೆ ಕನೆಕ್ಷನ್ ತುಂಬಾ ಹೆಚ್ಚಿಗೆ ಆಗುತ್ತಂತ ನಾನು ಅನ್ಕೊಂಡಿದ್ದೀನಿ. ಸೊ ರಾಯರ್ನ ನೋಡಕ್ ಹೋಗ್ತಾ ಇದ್ದೀರಾ ಅಥವಾ ಇದನ್ನ ಹೇಗ್ ಹೇಳ್ಬೋದಂದ್ರೆ ರಾಯರೇ ನಿಮ್ಮನ್ನ ಕರ್ಸ್ಕೊಂತಿದ್ದಾರೆ ಅದು ನಿಜವಾಗ್ಲು ಆಕ್ಚುಲಿ ನೀವು ಯಾವಾಗ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ ತಕ್ಷಣ ನನಗೊಂಥರ ಹೋಗ್ಲೋ ಬೇಡ್ವೋ ನಂಗೆ ಅದೊಂದು ಇತ್ತು. ನನ್ನ ಫ್ರೆಂಡಿಗೆ ಕೇಳ್ದೆ ಲೈಕ್ ನಂಗೆ ಹಿಂಗ್ ಸೆಲೆಕ್ಟ್ ಮಾಡಿದಾರೆ ಈ ವಿಡಿಯೋ ಇಂದ. ಸೊ ನಂಗೆ ಅವಳು ಆಕ್ಚುಲಿ ನನ್ಗೆ ತುಂಬಾ ಇದ್ ಮಾಡಿದ್ಲು. ಸೊ 200 ಪೀಪಲ್ಸ್ ಎಲ್ಲ ಕಮೆಂಟ್ ಮಾಡ್ಬಿಟ್ಟಿದ್ದಾರೆ, ನಿನಗ್ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ಅವ್ರು ಕರ್ಕೊಂಡು ಹೋಗೋದಲ್ಲ, ನಿಂಗೆ ದೇವರೇ ಕರೀತಿದ್ದಾರೆ ಅನ್ನೋದು ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಕ್ಟಿಂಗ್. ಬಟ್ ರಾಯರೇ ಯಾಕೆ? ರಾಯರ್ ಯಾಕಂದ್ರೆ ನಮ್ಮ ಮತ್ತೆ ದೇವ್ರ ನಡುವೆ ಒಂಥರ ಮೀಡಿಯೇಟರ್ ಅನ್ನೋ ನಾನ್ ತಿಳ್ಕೊಂಡಿರೋ ಪ್ರಕಾರ. ಸೊ ನೀವ್ ರಾಯರ್ ಜೊತೆ ಹೆಂಗ್ ಕನೆಕ್ಷನ್ ಮಾಡ್ತಿರೋ ಅದು ದೇವ್ರ ಜೊತೆನೆ ಅಷ್ಟೇ ಒಂದು ಕನೆಕ್ಷನ್ ಬೆಳೆಯುತ್ತೆ ಅಂತಾರೆ. ಬಟ್ ಅದನ್ನ ನಾನ್ ನಂಬಿದೀನಿ. ಲೈಕ್ ನೀವ್ ದೇವ್ರ ಜೊತೆ, ನೀವ್ ರಾಯರ್ ಜೊತೆ ನೀವು ಲೈಕ್ ಆಸ್ ಅ ಫ್ರೆಂಡ್ ಮಾತಾಡಿ, ಆಸ್ ಏನೋ ಒಂಥರ ಮಾತಾಡಿ ಅದನ್ನ ದೇವ್ರಿಗೆ ತಲುಪಿಸೋ ಒಂದು ವೇ ರಾಯರು ಅಂತ ನಾನ್ ಅನ್ಕೊಂಡಿದ್ದೀನಿ. ಇವಾಗೂ ಕೂಡ ನಾವು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಬೃಂದಾವನ ಪಕ್ಕದಲ್ಲೇ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೊನ್ನಾವ ಮಂತ್ರಾಲಯಕ್ಕೆ ನೀವೆಲ್ಲಿ ನೋಡಿದಿರಾ? ನೀವೆಲ್ಲಿ ಕೇಳಿದಿರಾ ಹೊನ್ನಾವ? ನಾನು ಎಷ್ಟೊಂದು ರೀಲ್ಸ್ ಅಲ್ಲೆಲ್ಲ ನೋಡಿದೀನಿ. ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ಲೈಕ್ ಇಲ್ಲಿ ಬಂದ ತಕ್ಷಣ ಒಂದ್ ಬೇರೆನೆ ಒಂಥರ ವೈಬ್ ಅಥವಾ ಪಾಸಿಟಿವಿಟಿ. ಸೊ ಏನೋ ಒಂಥರ ಇಲ್ಲಿ ಎಲ್ಲ ಬಂದು ಕೈ ಕಟ್ತಾರಂತಾರೆ. ಹೇಳಿದ್ದೆಲ್ಲ ಆಗುತ್ತೆ ಆ ತರದೊಂದೆಲ್ಲ ವಿಡಿಯೋಸ್ ನಾನು ನೋಡಿದ್ದೆ. ಹೊನ್ನಾವ ಮಂತ್ರಾಲಯ ಕ್ಷೇತ್ರ ಅರ್ಚಕರೇನಿದ್ದಾರೆ, ಅರ್ಚಕರು ಒಂದಿನ ಮಲ್ಕೊಂಡಿದ್ರಂತೆ. ಆಗ ರಾಯರ್ ಕನ್ಸಲ್ ಬಂದು ನೀನು ಇಲ್ಲಿ ನನ್ನ ಸ್ಥಾಪನೆ ಮಾಡ್ಬೇಕಾಗತ್ತೆ, ಇಲ್ಲಿ ಜನರು ಬರ್ತಾರೆ, ಇದು ಇನ್ನೊಂದು ಮಂತ್ರಾಲಯ ಆಗತ್ತೆ, ಸ್ಥಾಪನೆ ಮಾಡ್ತಾರೆ. ಆಗ ಅಲ್ಲಿ ಹೋಮವನ್ನ ಇದ್ ಮಾಡ್ತಾರೆ. ಎಲ್ಲ ಸ್ಥಾಪನೆ ಮಾಡುವಾಗ ಹೋಮನೆಲ್ಲ ಶುರು ಮಾಡಿದಾಗ ಆ ಹೋಮದಲ್ಲಿ ಹೈಗ್ರೀವ ದೇವರು, ಹಾಗೆ ಕಾಮಧೇನು, ಹಾಗೆ ಮೂಷಿಕ ಮತ್ತೆ ವಿನಾಯಕ ದೇವ್ರು ಕಾಣಿಸ್ಕೊಂಡಿರುತ್ತೆ. ನೀವು ಇವಾಗ ಹೊನ್ನಾವ ಮಂತ್ರಾಲಯಕ್ಕೆ ಹೋದಾಗ ಆ ಪೋಸ್ಟರ್ಸ್ ನ ನೋಡ್ಬೋದು, ಆ ಫೋಟೋಸ್ ನ ನೋಡ್ಬೋದು. ಅಂದ್ರೆ ವಿನಾಯಕ, ಆ ಕಾಮಧೇನು, ಎಷ್ಟು ಚೆನ್ನಾಗಿ ಆ ಹೈಗ್ರೀವ ಅದೆಲ್ಲ ಬರುತ್ತೆ. ಇದು ಅದೊಂದಿದೆ ಹೊನ್ನಾವ ಮಂತ್ರಾಲಯದಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ಕಾಯಿ ಕಟ್ಟೋದು. ಸೊ ನೀವಂತೂ ಎಕ್ಸೈಟೆಡ್ ಆಗಿದ್ದೀರಾ ರಾಯರ್ನ ನೋಡೋದಕ್ಕೆ. ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು ಅಪೂರ್ವ ಅವರೇ. ಸ್ಪಿರಿಚುವಲ್ ಜರ್ನಿ ಗೊತ್ತಾಯ್ತು. ಲೈಕ್ ಇವಾಗ ರಾಯರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ರಾಯರ ದೇವಸ್ಥಾನ ಆದ್ಮೇಲೆ ನಿಮ್ಮ ಅನುಭವ ಏನು ಅನ್ನೋದು ನನ್ಗೆ ಗೊತ್ತಾಗ್ಬೇಕು. ರಾಯರ ದೇವಸ್ಥಾನ ಹೋಗಿ ರಾಯರ್ನ ನೋಡಿ ಅದಾದ್ಮೇಲೆ ಮತ್ತೆ ನಿಮ್ಮ ಹತ್ರ ಮಾತಾಡ್ಸ. ಓಕೆ, ಈಗ ನಮ್ಮ ಇನ್ನೊಬ್ರು ಫಾಲೋವರ್ ನವೀನ್ ಅವ್ರನ್ನ ಕರ್ಕೊಳ್ಳೋಣ. ಅವ್ರು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ನೋಡೋಣ. ಸೊ ನವೀನ್ ಅವರೇ. ಎಸ್ ದೀಕ್ಷಿತ್, ಸೊ ನೈಸ್ ಟು ಮೀಟ್ ಯು. ಅದು ರಾಯರ್ ಜರ್ನಿ ಅಂದ್ರೆ ನಂಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಗುರುವಾರ, ಹೌದು, ಗುರುಗಳ ವಾರ ಇವತ್ತು. ಅದು ರಾಯರ ಅನುಗ್ರಹ ಅನ್ಕೋಬಹುದು. ಇವತ್ತು ಕೂಡ ಗುರುವಾರ ದಿನ ಮೀಟ್ ಮಾಡಿ ಸೊ ರಾಯರ ಯಾತ್ರೆಗೆ ಹೋಗ್ತಾ ಇರೋದು ಅದು ಹೌದು. ಸೊ ಆ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇರೋದು ಇನ್ನೊಂದು ಖುಷಿ ವಿಷಯ ಹಾಗೂ ಕೃಪಾ ಕಟಾಕ್ಷ ಅನ್ಬೋದು ರಾಯರ್ದು. ಇದು ಬೆಂಗಳೂರಿನ ಮಂತ್ರಾಲಯ ಅಂತ ಹೇಳ್ತಾರೆ. ತುಂಬಾ ಜನ ಬರ್ತಾರೆ ಇಲ್ಲಿ. ಇವತ್ತು ಕೂಡ ತುಂಬಾ ಜನ ಇರ್ತಾರೆ ಅನ್ಕೊಂತೀನಿ. ಅಂದ್ರೆ ಬೇಸಿಕಲಿ ನಾನು ರೈಸನ್ನ ಮರ್ತು ಬಿಟ್ಟಿದ್ದೀನಿ ನೋಡಿ. ರೈಸನ್ ಇಲ್ಲ, ನಾನು ಏನಕ್ಕೆ ಬರ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ರೈಸನ್ ಆಚೆ ಹೋಗಿದ್ದಾರೆ ಅಂತ. ನನ್ ಬಂದ್ ಕುತ್ಕೊಂಡ್ರು ಅನ್ಕೊಂಡೆ. ನವೀನ್ ಅವ್ರೆ, ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಗೊತ್ತು ನೀವು ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ. ನಿಮ್ಗೆ ಅನ್ಸುತ್ತೆ ರಾಯರ ಕ್ಷೇತ್ರಕ್ಕೆ ಹೋಗೋದು ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಚೇಂಜ್ ತರುತ್ತಾ ಅಂತ? ಸೊ ನಾನು ಯಾಕಂದ್ರೆ ನೀವು ಅವಾಗಿಂದ ಎನರ್ಜಿ ಅಂತ ಇದ್ರಿ. ಸೊ ನೀವು ಹೋಗಿ ಎಕ್ಸ್ಪೆರಿಮೆಂಟ್ ಎಲ್ಲ ಹೇಳ್ಕೊತಾ ಇದ್ರಿ. ಸೊ ಇವತ್ತು ನಾನು ಆಕ್ಚುಲಿ ಅನ್ಪ್ಲಾನ್ಡ್ ಆಗಿತ್ತು. ಇವತ್ತು ನಂಗೆ ಎಲ್ಲೂ ಹೋಗೋದು ಬೇಡ, ಇರೋಣ. ನೆನ್ನೆ ನೀವು ಕಾಲ್ ಬಂದಾಗ ಅಷ್ಟೇ ಸೊ ಹೇಳೋಣ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ 200 ಜನದಲ್ಲಿ ನಾನು ಸೆಲೆಕ್ಟ್ ಆಗಿರೋದಕ್ಕೆ ನನ್ನೊಂದು ಖುಷಿ. ಅದು ರಾಯರ ಕಟಾಕ್ಷ. ನಂಗೊಂದು ರಾಯರ ದರ್ಶನ ಮಾಡೋದಕ್ಕೆ ಇದೊಂದು ಚಿಕ್ಕ ಅವಕಾಶ. ಮೇಬಿ ರಾಯರ ಆಸೆ ಇದ್ದಿದ್ದು ನಿಮ್ನ ನೋಡ್ಬೇಕು ಅಂತ. ಇದಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ? ಇದು ರಾಯರೇ ನಿಮ್ಮನ್ನ ಕರೆದಿದ್ದಾರೆ, ನೀವು ಎಷ್ಟು ಲಕ್ಕಿ ಅನ್ಸ್ತಿದೆ ನಿಮ್ಗೆ? ಲಕ್ಕಿ ಅಂತ ಅಲ್ಲ, ಆಕ್ಚುಲಿ ಅವರು ಮಗನ ನೋಡ್ಬೇಕು ಅಥವಾ ದೇವರ ಮತ್ತು ನಮ್ಮ ಮದ್ವೆ ಅವರು ಬ್ರಿಡ್ಜ್ ಅಂತ ಏನ್ ಹೇಳ್ತೀವಿ ಅಥವಾ ಮಾಧ್ಯಮಕ ಏನ್ ಅಂತೀವಿ, ಅವರು ಆಸೆ ಪಟ್ಟಿದ್ದಾರೆ. ಸೊ ಇಲ್ಲ ನೀನು ಬಾ ನೋಡೋಣ, ಆ ಒಂದು ಖುಷಿ ಅಥವಾ ಅವರೊಂದು ಆಶೀರ್ವಾದ ನಮ್ಗೆ
ತಲುಪಿದೆ ಅನ್ಕೊಂತೀನಿ. ಸೊ ಹಾಗೆ ನಿಮ್ಗೊಟ್ಟಿಗೆ ಮಾತಾಡ್ತಾ ಒಂದೆರಡು ಪಾಯಿಂಟ್ಸ್ ನಂಗೆ ಜ್ಞಾಪಕ ಆಯ್ತು. ಸೊ ನಿಮ್ಮೊಟ್ಟಿಗೆ ಒಂದೆರಡು ಕ್ವಶನ್ ಕೇಳ್ಬೋದಾ? ಸೊ ನೀವು ನೋಡ್ಬೇಕಾದ್ರೆ ನೀವು ಯಾವತ್ತಾದ್ರೂ ಭಗವದ್ಗೀತೆ ಓದಿದ್ದೀರಾ? ಭಗವದ್ಗೀತೆನಾ? ಹೌದು, ರಾಮಾಯಣ ಭಗವದ್ಗೀತೆ ಆಗಿರ್ಬೋದು. ಭಗವದ್ಗೀತೆ ನಾನು ಇದುವರೆಗೂ ಓದಿಲ್ಲ. ಓಕೆ. ಒಂದು ಅದಕ್ಕೆ ತುಂಬಾ ನಿಷ್ಠೆ ಬೇಕಾಗತ್ತೆ. ನಾನ್ ಯಾಕೆ ಓದಿಲ್ಲ ಅಂತ ನನಗೆ ಕೇಳಿದ್ರೆ, ಒಂದು ನಿಷ್ಠೆ ಬೇಕಾಗಿರೋದು, ಕನ್ಸಿಸ್ಟೆನ್ಸಿ ಇರ್ಬೇಕು ನೀವು ಓದಿದಾಗ. ಅಂಡ್ ಅದನ್ನ ಓದೋದಕ್ಕಿನ್ನ ಅದು ನನಗ್ ಬರ್ಬೇಕು ಅನ್ನೋದು ನನ್ನ ಒಂದು ಆಸೆ. ಇದು ಏನೋ ಇದರಿಂದ ನಾನು ಹೇಳ್ತಿಲ್ಲ, ಬಟ್ ನನ್ಗೇನಂದ್ರೆ ನಾನು ಭಗವದ್ಗೀತೆ ಹೋಗ್ಬೇಕಂದ್ರೆ ಅದಕ್ಕೊಂದು ಇದು ಬೇಕಾಗುತ್ತೆ, ಮೋಟಿವೇಶನ್ ಬೇಕಾಗುತ್ತೆ, ಒಂದು ಏನೋ ಪ್ರೇರಣೆ ಬೇಕಾಗುತ್ತೆ. ಅದೇ ಹೇಳಿದ್ನಲ್ಲ, ದೈವ ಪ್ರೇರಣೆ ಇದ್ದರೆ ಏನೂ ಆಗೋದಿಲ್ಲ. ಸೊ ದೈವ ಪ್ರೇರಣೆಯಲ್ಲಿ ನಾನು ಭಗವದ್ಗೀತೆನ ಓದ್ಬೇಕು, ತಿಳ್ಕೊಬೇಕು ಅದ್ರಲ್ಲಿ ಇರೋದು ಏನು ಅಂತ ಅನ್ಸಿದ್ರೆ, ದೇವ್ರಿಗೆ ಅನ್ಸಿದ್ರೆ ಅದ್ ನಾನು ಹುಡ್ಕೊಂಡ್ ಬಂದೇ ಬರುತ್ತೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅಂಡ್ ಯಾಕೆ ನಾನು ತಗೊಂಡ್ ಇಟ್ಕೊಬೋದಿತ್ತಲ್ವಾ, ಆಮೇಲೆ ಓದ್ಬೋದಿತ್ತಲ್ವಾ ಅನ್ನೋದಿತ್ತು. ನನ್ಗೆ ಭಗವದ್ಗೀತೆನ ನಾನು ರಾಯರ ಮಠಕ್ಕೆ ಅಥವಾ ಬೇರೆ ಕಡೆ ಎಲ್ಲ ಹೋದಾಗ ಅದನ್ನ ರೋಡಲ್ಲಿ ಇಟ್ಕೊಂಡು ಮಾರ್ತಿರ್ತಾರೆ. ಅದನ್ನ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ನನ್ಗೆ. ಯಾಕಂದ್ರೆ ನೀವೊಂದು ಚಿನ್ನನ ರೋಡಲ್ಲಿ ಇಟ್ಕೊಂಡು ಬಂದು ಮಾರಿದಾಗ ಏನಾಗುತ್ತೆ ಹೇಳಿ, ಅದ್ರ ಬೆಲೆ ಕಮ್ಮಿ ಆಗುತ್ತೆ. ಹೌದು. ಭಗವದ್ಗೀತೆ ಅನ್ನೋದು ಎಂತ ದೊಡ್ಡ ಗ್ರಂಥ. ಅದು ಒಬ್ಬ ಮನುಷ್ಯನ ಜೀವನವನ್ನೇ ಮಾರ್ಪಾಡು ಮಾಡುವಂತ ಗ್ರಂಥ ಅದು. ಹೌದು. ಮೆಟೀರಿಯಲ್ ವಸ್ತುಗಳನ್ನ ಬಿಟ್ಬಿಡಿ, ಬಟ್ ಅದು ಬಿಟ್ಟು ಏನಿದೆ, ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಲಿ, ಇದು ಭಗವದ್ಗೀತೆಯಲ್ಲಿ ಒಂದು ಇದಿದೆ. ನೀವ್ ಏನೇ ಕಷ್ಟಗಳನ್ನ ಅನ್ಕೊಂಡು ಅದ್ ಬುಕ್ ನ ಓಪನ್ ಮಾಡಿದ್ರೆ ಆ ಕಷ್ಟಕ್ಕೆ ನಿಮ್ಗೆ ಪರಿಹಾರ ಇದೆ ಅಂತ ಹೇಳಿ. ಹೌದು. ಸೊ ಅಂತ ಬುಕ್ ನ, ಅಂತ ಪುಸ್ತಕನ ಒಂದು ರೋಡಲ್ಲಿ ಮಾರೋದು ನನ್ಗದು ಪರ್ಸನಲ್ ಆಗಿ ನನ್ಗೆ ಇಷ್ಟ ಆಗಿಲ್ಲ. ಸೊ ನಾವ್ ಇವಾಗ ರೀಚ್ ಆದ್ವಿ ಅನ್ಕೊಂತೀನಿ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಹೌದು. ಇವಾಗ ನಾವು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದೀವಿ. ಸೊ ಗಾಡಿ ಪಾರ್ಕ್ ಮಾಡಿ ಬನ್ನಿ, ನಾವು ಫಾಲೋವರ್ಸ್ ನ ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋಣ. ಕೋರ್ಸ್ ನಾವು ತುಂಬಾ ಎಕ್ಸೈಟ್ ಆಗಿದೀವಿ. ಅದರ ದೀಕ್ಷಿತ್ ಅವ್ರ ಜೊತೆ, ಅದು ರಾಯರ ದರ್ಶನ ಜೊತೆ ಹೋಗ್ತಾ ಇದೀವಿ. ಇನ್ನು ಗುರುವಾರ, ಇನ್ನೂ ಖುಷಿ ಆಗ್ತಾ ಇದೆ. ಓಕೆ, ಅಪೂರ್ವ ನೀವೆಷ್ಟು ರಾಯರು ಕರೆದಿದ್ದಾರೆ ಅಂದ್ರೆ ಏನೋ ಒಂದು ರೀಸನ್ ಇರುತ್ತೆ. ಬನ್ನಿ ರಾಯರ ದರ್ಶನ ಮಾಡೋಣ. ಇದು ಆಕ್ಚುಲಿ ಒಂದು ತೋಟದಲ್ಲಿರುವಂತ ದೇವಸ್ಥಾನ, ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ. ರಾಯರನ್ನ ನೋಡೋದೇ ಒಂದು ಸೌಭಾಗ್ಯ. ಅದರಲ್ಲೂ ಬೆಂಗಳೂರಿನ ಮಂತ್ರಾಲಯಕ್ಕೆ ನಾವು ಬಂದಿದ್ದೀವಿ ಇವತ್ತು. ಹೌದು, ಇಲ್ಲಿ ಪಾರ್ಕ್ ಮಾಡ್ಬೋದಿತ್ತು. ಇಲ್ಲಿಂದ ಅಲ್ಲಿವರೆಗೂ ದೇವಸ್ಥಾನದ ಕ್ಯೂ ಇದೆ. ಅಂಡ್ ಮಂತ್ರಗಳು, ಸ್ತೋತ್ರಗಳು, ಅದನ್ನ ಕೇಳೋದೇ ಒಂದು ಮೈಯೆಲ್ಲ ಜುಮ್ ಅನ್ಸುತ್ತೆ. ಅದನ್ನ ಕೇಳೋದು, ಆ ಮಂತ್ರಗಳನ್ನ ಕೇಳ್ಕೊಂಡು ದೇವಸ್ಥಾನದ ಜರ್ನಿ ಮಾಡೋದು ಒಂಥರ ಇವಾಗಿಂದಾನೇ ಆ ಗೂಸ್ ಬಂಪ್ಸ್ ಎಲ್ಲ ಬರ್ತಿದೆ ನನಗೆ. ರಾಯರ ದರ್ಶನ ಮಾಡೋದು. ಇವಾಗ ತಾನೇ ಒಬ್ರು ಟಿ ವಿ ಅವರು ಮಾತಾಡಿಸಿದ್ರು, ಅವ್ರ ಜೊತೆ ಮಾತಾಡಿದೆ. ಅವರು ಕೂಡ ಎಕ್ಸೈಟೆಡ್ ಆಗಿದ್ದಾರೆ. ಏನು ಜನ ಏನು ಹೇಳ್ತಾರೆ ರಾಯರ ಬಗ್ಗೆ ನೋಡಿ. ಅಷ್ಟು ಪಾಪ್ಯುಲರ್ ಆಗಿದೆ ಈ ದೇವಸ್ಥಾನ. ಅಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಅಲ್ಲಿ ಏನೋ ಇದೆ ಅಂತಲೇ ಅರ್ಥ. ಮೇ ಬಿ ನನಗೆ ಗೊತ್ತಿಲ್ಲ. ಇವಾಗ ಅದನ್ನು ನಾನು ನೋಡೋಕೆ ಹೋಗ್ತಾ ಇದ್ದೀನಿ, ಏನಿದೆ ಈ ರಾಯರ ಮಹಿಮೆ ಅನ್ನೋದು. ಬನ್ನಿ, ದೈವಶಕ್ತಿ ಇದ್ದರೆ ಇನ್ನೇನು ಇರೋದಿಲ್ಲ. ಇಷ್ಟು ಜನ ಮೂಢರಲ್ಲ. ಯಾಕಂದರೆ ಎಲ್ಲ ತುಂಬ ದೇವಸ್ಥಾನಗಳಿದೆ, ಆದರೆ ಯಾಕೆ ಹೊನ್ನಾವ ಮಂತ್ರಾಲಯಕ್ಕೆ ಬರಬೇಕು? ಏನೋ ಒಂದು ಶಕ್ತಿ ಇದೆ ಅಂತ ನಮ್ಮ ಭಾವನೆ. ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿ ಕುಲ ತಿಲಕರ. ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿ ಕುಲ ತಿಲಕರ. ತೂಗಿರೆ ಯೋಗೀಂದ್ರ ಕರ ಕಮಲ ಪೂಜ್ಯರ, ತೂಗಿರೆ ಗುರು ರಾಘವೇಂದ್ರರ. ಅಷ್ಟು ಚೆನ್ನಾಗಾಯ್ತು ಅಂದರೆ ಹೇಳಕ್ಕೆ ಮಾತೇ ಬರ್ತಿಲ್ಲ ನನಗೆ. ಅಷ್ಟು ಚೆನ್ನಾಗಾಯಿತು ದರ್ಶನ. ನನಗೆ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ರಾಯರು. ಬೃಂದಾವನ ಇದೆ, ಬೃಂದಾವನದಲ್ಲಿ ರಾಯರು ಪಕ್ಕದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಇದ್ದಾರೆ, ಅದ್ರ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ. 3 ಜನನು ಒಟ್ಟಿಗೆ ನೋಡೋದು ಕಣ್ಣಿಗೆ ಹಬ್ಬ ಅನ್ಕೊಳ್ಳಿ. ಮಂತ್ರಾಲಯದಲ್ಲಿ ಹೇಗೆ ನನಗೆ ಅನುಭವ ಆಯಿತು, ಅದೇ ಅನುಭವ ಕೂಡ ನನ್ನಿಂದ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ.
ಎಷ್ಟು ಜನ ಅವ್ರ ಕೋರಿಕೆಗಳನ್ನ ಅವ್ರು ಏನೋ ಒಂದು ಕೆಲಸ ಆಗಬೇಕಂತ ಹೇಳ್ಬಿಟ್ಟು ಇಲ್ಲಿ ತೆಂಗಿನಕಾಯಿನ ಕಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಜನರಿಗೆ ಎಷ್ಟು ಕಷ್ಟ ರಾಯರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂತ ಅನ್ಸೋಕ್ಕೆ ಶುರುವಾಯಿತು. ಇವರೆಲ್ಲರ ಕಷ್ಟ ಇವರೇನೇನು ಅಂದ್ಕೊಂಡಿದ್ದಾರೆ ಅದೆಲ್ಲ ಆಗಲಿ ಅಂತ ನಾನು ರಾಯರನ್ನ ಕೇಳ್ಕೊತೀನಿ. ಎಷ್ಟಿದೆ. ಸೊ ಹೌದು, 2 ಸತಿ ದರ್ಶನ ಆಯಿತು. ಒಂದೇ ಕ್ಷೇತ್ರದಲ್ಲಿ 2ನೇ ಸತಿ ದರ್ಶನ ಮಾಡಿಕೊಂಡು ಸೊ ನನಗೆ ಒಳ್ಳೆ ವೈಬ್ ಸಿಕ್ಕಿದೆ. ಅದು ವೈಬ್ ಅನ್ನೋಕ್ಕಿಂತ ರಾಯರ ಆಶೀರ್ವಾದ ಸಿಕ್ಕಿದೆ. ಸೊ ಇನ್ನೊಂದು ಇವ್ರು ಕರ್ಕೊಂಡ್ಬಂದಿದ್ದಕ್ಕೆ ಇವ್ರಿಗೆ ಇದು ವಿಡಿಯೋ ಒಂದು ಬ್ರೇಕ್ ಸಿಗಲಿ, ಇನ್ನೂ ಹೆಚ್ಚು ಜನಗಳನ್ನ ಕರ್ಕೊಂಡ್ಬಂದು ಇಂಥ ಇದೇ ಒಂದಲ್ಲ ಎಷ್ಟೋ ಕ್ಷೇತ್ರಗಳಿದೆ, ಇವರೆಷ್ಟು ಕೈಲಾಗುತ್ತೋ ಅಷ್ಟು ದರ್ಶನ ಮಾಡಿಸ್ಲಿ. ಇವರು ಮುಖಾಂತರ ಇವರು ಒಂದು ಬ್ರಿಡ್ಜ್ ಇವಾಗ ರಾಯರಿಗೆ ಅಥವಾ ಈ ಕ್ಷೇತ್ರಗಳಿಗೆ ಇವರಿಂದನೂ ಕಷ್ಟ ಪರಿಹಾರ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನೀವು ಕೂಡ DXT ಶೋಗೆ ಬರ್ಬೋದು. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಕಾಂಟೆಂಟ್ಸ್ ನೀವು ನೋಡ್ತಾ ಇರ್ಬೋದು. ಇಷ್ಟು ದಿನ ಇಲ್ಲಿ ಬಂದು ನೋಡಿದಾಗ ರಾಯರ ಆಶೀರ್ವಾದ ಸಿಕ್ಕಿದೆ, ರಾಯರ ದರ್ಶನ ಆಯಿತು, ರಾಯರು ಆಶೀರ್ವಾದ ಮಾಡಿದ್ದಾರೆ ಅಂದ್ಕೊತೀನಿ. ಬನ್ನಿ ನಮ್ಮ ಫಾಲೋವರ್ಸ್ನ ಮಾತಾಡ್ಸೋಣ, ಅವ್ರಿಗೆ ಏನು ಅನಿಸ್ತು ಅಂತ ಹೇಳಿ. ಓಕೆ ಅಪೂರ್ವ ಅವರೇ, ನಿಮ್ಗೆ ಏನು ಅನಿಸ್ತು ಇವಾಗ? ಆಯಿತು, ಮಂತ್ರಾಲಯ, ನಾವು ಮಂತ್ರಾಲಯಕ್ಕೆ ಬಂದ್ವಿ, ಮಂತ್ರಾಲಯ ಅಂತಾನೆ ಹೇಳ್ಬೋದು ಇದನ್ನ. ಏನನ್ಸ್ತು? ದೇವ್ರ ದರ್ಶನ ಆಯಿತು, ದೇವ್ರ ದರ್ಶನ ಆದ್ಮೇಲೆ ನಿಮ್ಮನ್ನ ಕೇಳ್ತೀನಿ ಅಂದೆ. ಸೊ ಏನ್ ಅನ್ಸ್ತು? ತುಂಬಾ ಖುಷಿ ಆಗ್ತಾ ಇದೆ. ಒಂದೇನೋ ಒಳ್ಳೆ ಪಾಸಿಟಿವ್ ಫೀಲಿಂಗ್. ಓಕೆ, ನಾನ್ ದರ್ಶನ ತಗೊಳ್ಳಾರ್ದೆ ನಮ್ಮ ಅಮ್ಮಂಗೆ ನಮ್ಮ ತಮ್ಮಂಗೆ ಎಲ್ಲರಿಗೂ ನಾನು ವಿಡಿಯೋ ಕಾಲ್ ಮಾಡ್ಬಿಟ್ಟು, ಹೌದಾ? ಓಕೆ ಓಕೆ. ಸೊ ಅವ್ರಿಗೂ ತುಂಬಾ ಖುಷಿ ಆಯ್ತು. ಓಕೆ ಓಕೆ. ಅಂಡ್ ನಂಗೂ ತುಂಬಾ ಖುಷಿ ಆಗ್ತದೆ. ಅಂಡ್ ಎಟ್ ದ ಎಂಡ್ ನಮ್ಗೆ ಇದು ಮಂಗಳಾರತಿ ಎಲ್ಲ ಅದು ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ನೀವು ಅಲ್ಲಿ ಆ ಕಾಯಿ ಕಟ್ಟೋದು ಅದನ್ನೆಲ್ಲ ನೋಡಿದ್ರಲ್ಲ, ಅಲ್ಲಿ ಎಷ್ಟೊಂದಿತ್ತು. ನಿಮ್ಗೆ ಅನ್ಸಿಲ್ವಾ ಏನಕ್ಕೆ ಇಷ್ಟೊಂದು ನಂಬಿಕೆ? ಅಂದ್ರೆ ರಾಯರ್ ಮೇಲೆ ಎಷ್ಟು ನಂಬಿಕೆ, ಎಷ್ಟೊಂದ್ ಜನ ರಾಯರ್ ನಂಬಿದ್ದಾರೆ. ಸೊ ಅವರಿಂದ ನಮ್ ಕೆಲ್ಸ ಆಗುತ್ತೆ ಅಂತಂದ್ರೆ ಎಷ್ಟು ಜನ ಇನ್ನೂ ಬರ್ತಾರೆ. ಅವ್ರ ಆಸೆ ಏನಿದೆಯೋ ಅದನ್ನ ದೇವ್ರ ಹತ್ರ ಇಡ್ತಾರೆ. ಹೌದು ಹೌದು. ನಮ್ಮ ನವೀನ್ ಅವರು ಹಾಗೆ ಅಪೂರ್ವ ಅವರು ನನ್ನ ಶೋನ ಫಸ್ಟ್ ಇಬ್ರು ಫಾಲೋವರ್ಸ್. ಸೊ ನನ್ಗಂತೂ ತುಂಬಾ ಖುಷಿ ಇದೆ. ಇವ್ರನ್ನ ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ಕೊಂಡು ರಾಯರನ್ನ ದರ್ಶನ ಮಾಡಿಸಿದ್ದು, ರಾಯರ ದರ್ಶನ ಮಾಡಿಸ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ನೀವಿಬ್ರು ನನ್ನ ಶೋಗೆ ಬಂದಿದ್ದಕ್ಕೆ. ಸೊ ವಿಲ್ ಗೋ ದೇರ್. ಇನ್ನೊಂದು ಅದೇ ಹೇಳಿದ್ನಲ್ಲ ಫಸ್ಟ್ ಅಲ್ಲಿ, ಅದನ್ನ ಮಾಡೋಣ ಬನ್ನಿ. ಸೊ ನಾನೊಂದು ವಿಡಿಯೋ ಮಾಡಿದ್ದೆ ವಿಮಾನ ವೆಂಕಟೇಶ್ವರ ಸ್ವಾಮಿಯ ಕಥೆಯನ್ನ ಹೇಳಿ. ಅದರಲ್ಲಿ ನನ್ನ ಫಾಲೋವರ್ಸ್ ಯಾರೆಲ್ಲ ಗೋವಿಂದ ಅಂತ ಕಮೆಂಟ್ ಮಾಡ್ತೀರಾ ಅವರಲ್ಲಿ ಇಬ್ಬರನ್ನ ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸೊ ಅವ್ರನ್ನ ಕರ್ಕೊಂಡು ಬಂದೆ. ತುಂಬ ಖುಷಿ ಆಯಿತು. ನಮ್ಮ DXT ಶೋ ಕಡೆಯಿಂದ ಅವರಿಗೋಸ್ಕರ ಒಂದು ಸಣ್ಣ ಗಿಫ್ಟ್ ನನ್ನ ಕಡೆಯಿಂದ. ಸೊ ಇದು ಅಪೂರ್ವ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತೀರಿ. ಅದನ್ನ ಓಪನ್ ಮಾಡ್ಬೇಕು ನೀವು. ನಾನು ಸೊ ಏನಂತ ಗೊತ್ತಾಯ್ತಾ ಅದು? ದಿಸ್ ಇಸ್ ಆಕ್ಚುಲಿ ಇದು ನ್ಯಾಚುರಲ್ ಸ್ಟೋನ್. ಇದು ಇದನ್ನ ಪೈರೇಟ್ ಸ್ಟೋನ್ ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಮನಿ ಮ್ಯಾಗ್ನೆಟ್. ಇದನ್ನ ನೀವು ಕೈಯಲ್ಲಿ ಹಾಕೊಂಡಾಗ ನಿಮ್ಮ ಕಡೆ ವೆಲ್ತ್, ಹೆಲ್ತ್ ಮತ್ತೆ ಅಬಂಡೆನ್ಸ್ ನಿಮಗ್ ಬರುತ್ತೆ. ಅಂಡ್ ಆಲ್ ದ ಬೆಸ್ಟ್. ನೀವು ಏನೇನೆಲ್ಲ ರಾಯರ ಹತ್ರ ಕೇಳ್ಕೊಂಡಿದ್ದೀರಾ ಅದೆಲ್ಲ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಕ್ಟಿಂಗ್ ಅಸ್. ಆಕ್ಚುಲಿ ಎಲ್ಲರಿಗೂ ಹೇಳ್ತಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ. ಎಲ್ಲ ವಿಡಿಯೋಸ್ ನೋಡಿ ಅರ್ಥ ಮಾಡ್ಕೊಳ್ಳಿ ದೇವ್ರ ಬಗ್ಗೆ. ಇವರೆಲ್ಲ ಲೈಕ್ ಎಲ್ಲ ಇನ್ಫಾರ್ಮೇಶನ್ ಹೆಂಗ್ ಕೊಡ್ತಾರೋ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನವೀನ್ ಅವ್ರಿಗೆ ಒಂದು ಗಿಫ್ಟ್ ತಂದಿದ್ದೀನಿ ನಾನು. DXT ಶೋ ಕಡೆಯಿಂದ ನವೀನ್ ಅವರು ನಮ್ಮ ಫಾಲೋವರ್ ಆಗಿ ಇವತ್ತು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದು ರಾಯರ ದರ್ಶನ ಮಾಡಿದ್ದಾರೆ. ಸೊ ಅವರು ನಮ್ಮ ಜೊತೆ DXT ಶೋಗೆ ಬಂದಿರೋದಕ್ಕೆ ನಮ್ಮ DXT ಶೋ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಅವ್ರಿಗೆ. ಸೊ ನವೀನ್ ಅವರೇ ತಗೊಳ್ಳಿ, ದಿಸ್ ಇಸ್ ಫಾರ್ ಯು. ಸೊ ಓಪನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದೀಕ್ಷಿತ್ ಬ್ರೋ, ಯಾಕಂದರೆ ನೀವು ನನ್ನ ಕರೆಸಿ ಸೊ ಈ ಒಂದು ಸ್ಟೋನ್ನ ಪ್ರೆಸೆಂಟ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾವು ಫಾಲೋವರ್ ಆಗಿ ಕರ್ಕೊಂಬಂದಿದ್ದೆ ದೊಡ್ಡ ವಿಷಯ. ಸೊ ಅದರಲ್ಲೂ ರಾಯರದ ದರ್ಶನ ಮಾಡಿಸ್ಬಿಟ್ಟು ಅದರಲ್ಲೂ ಈ ಒಂದು ಹೆಲ್ತ್, ವೆಲ್ತ್ ಮತ್ತು ನೀವು ಇಷ್ಟು ವಿಶ್ ಮಾಡಿ ನಂಗೆ ಗಿಫ್ಟ್ ಕೊಡ್ತಾ ಇದ್ದೀರಾ. ಸೊ ಅಬ್ವಿಯಸ್ಲಿ ಐ ಆಮ್ ರಿಯಲಿ ಹ್ಯಾಂಡ್ಸ್ ಆಫ್. ಇದನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಿಮ್ಮ ತಾಯಿ ಕೊಡಿ.
ನಿಮಗೆ ಹೆಲ್ತ್ ವೆಲ್ತ್ ಎಲ್ಲ ನಿಮ್ಮ ಕಡೆ ಬರಲಿ ಈ ಸ್ಟೋನ್ ಬಂದ ಮೇಲಿಂದ ರಾಯರ ಕೃಪೆಯಿಂದ. ಸೊ ನೀವು ಕೂಡ DXT ಶೋ ಅಲ್ಲಿ ನನ್ನ ಜೊತೆ ದೇವರ ದರ್ಶನವನ್ನ ಮಾಡ್ಬೋದು. ಅದು ಹೇಗೆ ಅಂದರೆ ನೀವು ನನ್ನ ಕಾಂಟೆಂಟ್ಸ್ನ ನೋಡ್ತಾ ಇರ್ಬೋದು. ಯಾರೆಲ್ಲ DXT ಶೋನ ಈಗ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಒಂದು ಅವಕಾಶ ಇದೆ. ನೀವು ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಈ ವ್ಲಾಗ್ ಇರುವಂಥ ಯೂಟ್ಯೂಬಲ್ಲಿ ಹೋಗಿ ನೀವು ಹೋಗ್ಬೇಕಾಗಿರುವ ಮುಂದಿನ ದೇವಾಲಯ ಯಾವುದು ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ ಇಬ್ಬರನ್ನ. ಸೊ ನೀವು ಕಮೆಂಟ್ ಮಾಡಬೇಕಾಗಿರೋದು ಯಾವ ದೇವಾಲಯ ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ಹಾಗೆ DXT ಶೋನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಹೆಸರು ದೀಕ್ಷಿತ್ನ ಫಾಲೋ ಮಾಡಿ. ಈಗ ನಮ್ಮ ಫಾಲೋವರ್ಸ್ನೆಲ್ಲ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗೋಣ. ರಾಯರ ಕೃಪೆ ಎಲ್ಲರಲ್ಲೂ ಇರಲಿ. ರಾಯರಿದ್ದಾರೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ.